ಕ್ರಿಸ್ಟಲ್ಸ್ ಒರಿಜಿನಲ್ ಡೂಪ್ಲಿಕೇಟಾ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಇನ್ನೊಂದು ಈಸಿಯೆಸ್ಟ್ ವೇ ಏನು ಗೊತ್ತಾ? ಈ ಥರ ಸುಮಾರು ಒಂದು 10ರಿಂದ 20 ಕ್ರಿಸ್ಟಲ್ಸ್ ನಿಮ್ಮ ಮುಂದೆ ಇಟ್ಟರೆ ನಿಮ್ಮ ಬಾಡಿನಲ್ಲಿ ಯಾವ ಎನರ್ಜಿ ಡೌನ್ ಇರುತ್ತಲ್ವಾ, ಫಿನಾನ್ಷಿಯಲ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಎಮೋಷ್ನಲ್ ಬ್ಲಾಕೇಜ್ ಇರ್ಬೋದು, ಯಾವ ಒಂದು ಎನರ್ಜಿ ಡೌನ್ ಆಗಿರುತ್ತಲ್ವ ಆ ಎನರ್ಜಿನ ನಿಮ್ಮ ಬಾಡಿ ಪಿಕ್ ಮಾಡ್ಕೊಳ್ಳುತ್ತೆ. ಅಂದರೆ ಈ ಯಾವ ಕ್ರಿಸ್ಟಲ್ನ ಪಿಕ್ ಮಾಡುತ್ತಲ್ವಾ, ಸೊ ಆ ಎನರ್ಜಿ ನಿಮ್ಮ ಬಾಡಿನಲ್ಲಿ ಡೌನ್ ಆಗಿರುತ್ತೆ. ಅಂದರೆ ಇದು ಅರ್ಥ ಏನು ಅಂತಂದರೆ ಇವೆಲ್ಲ ಒರಿಜಿನಲ್ ಕ್ರಿಸ್ಟಲ್ಸು. ಇನ್ನೂ ಒಂದು ಟೆಕ್ನಿಕ್ ಹೇಗೆ ಅಂತಂದರೆ, ನಾವು ಕ್ರಿಸ್ಟಲ್ನ ಸೌಂಡ್ ಮಾಡಿದರೆ ಅದರಿಂದ ಕೂಡ ಗೊತ್ತಾಗುತ್ತೆ ಒರಿಜಿನಲ್ ಕ್ರಿಸ್ಟಲ್ಸ್ ಹೌದೋ ಅಲ್ವೋ ಅಂತ. ನಾವು ಲಾಸ್ಟ್ ಮಾಡಿರೋ ವಿಡಿಯೋ ನೋಡಿನೇ ತುಂಬ ಜನ ಬೈ ಮಾಡಿರೋದು. ಯಾಕೆಂದರೆ ಅದರಲ್ಲಿ ನಾನು ಎಲ್ಲ ಕ್ರಿಸ್ಟಲ್ಸ್ನ ಈ ಥರ ತೋರಿಸಿದೆ ಸೌಂಡ್ ಮಾಡಿದಲ್ವಾ. ಸೊ ಪ್ಲಾಸ್ಟಿಕ್ ಆಗಿದ್ದರೆ ಅದು ಸೌಂಡ್ ಮಾಡಲ್ಲ, ಕ್ರಿಸ್ಟಲ್ಸ್ ಒರಿಜಿನಲ್ ಆಗಿರೋದ್ರಿಂದ ನೋಡಿ. ಸೊ ಇದು ಸ್ವಲ್ಪ ಇದ್ದಾವೆ, ಸೌಂಡ್ ಮಾಡುತ್ತೆ. ಪ್ಲಾಸ್ಟಿಕ್ ಆದರೆ ಸೌಂಡ್ ಮಾಡಲ್ಲ. ಸೊ ಇವೆಲ್ಲ ಈಸಿಯೆಸ್ಟ್ ವೇನಲ್ಲಿ ಕ್ರಿಸ್ಟಲ್ಸ್ನ ಒರಿಜಿನಾಲಿಟಿ ಫೈಂಡ್ ಔಟ್ ಮಾಡೋದು. ನಿಮ್ಗೆ ಇನ್ನೂ ಡೌಟ್ ಇತ್ತಂದರೆ ನೀವು ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡ್ಬೋದು. ಅದಕ್ಕೂ ಕೂಡ ನಾವು ಅಪ್ಲೋಡ್ ಮಾಡ್ಕೊಡ್ತೀವಿ. ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ನಮ್ಮ ಆಫೀಸಿಗೆ ಬರೋರು ಆಗಿರ್ಬೋದು, ಅಥವಾ ನಮ್ಮ ಜೊತೆ ಒಡನಾಟ ಇರೋರು ಆಗಿರ್ಬೋದು, ಅವರೆಲ್ಲರಿಗೂ ಗೊತ್ತಿರುತ್ತೆ ನಾವು ಕ್ವಾಲಿಟಿ ಮೇಲೆ ಎಷ್ಟು ಒಂದು ಫೋಕಸ್ ಮಾಡ್ತೀವಿ ಅಂತ. ನಾವು ಏನೇ ಒಂದು ತೊಗೋಬೇಕಂದ್ರೆ ಅದನ್ನ 10 ಸರಿ ಕ್ರಾಸ್ ಚೆಕ್ ಮಾಡಿರ್ತೀವಿ. ಯಾಕಂದರೆ ನಾವು ಇದಕ್ಕೆ ಸರ್ವ್ ಮಾಡ್ತಾಯಿದ್ದೀವಲ್ಲ, ಸೊ ಆ ರೀಸನ್ನಿಂದ ಏನೇ ತೊಗೊಂಡ್ರು 100% ಕ್ವಾಲಿಟಿನೇ ತೊಗೊಳ್ಳೋದು. ಫಸ್ಟ್ ಚೆಕ್ ಮಾಡಿರ್ತೀವಿ, ಯಾಕಂದರೆ ಇಟ್ಸ್ ಎ ಟ್ರಸ್ಟ್ ಅಲ್ವಾ.